तारकेन्द्रैः सत्यं व्याप्तं स्वगुणगणतो देशप्रकालतश्च भूताबद्धं सुकृत्यमयैर्मङ्गलैर्युक्तमङ्गैः स्थानाच्छन्नो विदधति ब्रह्मनारायणाख्यम् ॐ जन्माद्यस्य यतोऽन्वयादितरतश्चार्थेषु विघ्नस्वरात् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा आम्ना स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातरः जुहावा पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि दृष्टिश्चित्यप्ययेह यतिदृशित्मो स्कन्धमोक्षाश्च यस्मात् अस्य श्रीः ब्रह्मरुद्रप्रभृति पुनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यसेतः पूर्णानन्दो व्ययो यो गुरुरपि परमश्चिन्तयेतं महान्तम् ಶ್ರೀಮದ್ಭಾಗವತ ಮಹಾಪುರಾಣ ವೇದವ್ಯಾಸ ದೇವರಿಂದ ರಚಿತವಾಗಿದೆ. ವೇದವ್ಯಾಸ ದೇವರು 3 ಪ್ರಧಾನವಾದ ಉದ್ದೇಶಗಳನ್ನಿಟ್ಟುಕೊಂಡು ಭಾಗವತವನ್ನು ರಚನೆ ಮಾಡಿದ್ದಾರೆ. ದ್ವಾಪರದ ಕೊನೆಯ ಯುಗದಲ್ಲಿ 28ನೇ ದ್ವಾಪರದ ಕೊನೆಯ ಯುಗದಲ್ಲಿ ಕೊನೆಯ ಭಾಗದಲ್ಲಿ ಭಾಗವತ ರಚನೆ ಆಗಿದೆ. ಮುಂದೆ ಬರುವಂತಹ ಕಲಿಯುಗದಲ್ಲಿ ಸಜ್ಜನರು ಪಾಪ ನಿರ್ಮುಕ್ತರಾಗಬೇಕು, ತಮ್ಮ ಜೀವನವನ್ನು ಸಾರ್ಥಕ ಪಡೆದುಕೊಳ್ಬೇಕು, ಶ್ರೇಯ ಸಂಪಾದನೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕರುಣಾಳುಗಳಾದ ವ್ಯಾಸರು ಶ್ರೀಮದ್ ಭಾಗವತ ಪುರಾಣವನ್ನು ರಚನೆ ಮಾಡಿದರು. ಒಂದು ಉದ್ದೇಶ ಪಾಪ ಪರಿಹಾರಕ್ಕೋಸ್ಕರ. ಕಲಿಯುಗದಲ್ಲಿ ಏನಾದರೂ ಒಂದು ಪಾಪ ಸಂಘಟನೆ ಮನುಷ್ಯನಿಗೆ ಆಗ್ತಾ ಇರ್ತದೆ. ಅದರಿಂದ ಪದೇ ಪದೇ ಭಾಗವತವನ್ನು ಶ್ರವಣ ಮಾಡಬೇಕು. ಅದು ಪ್ರಾಯಶ್ಚಿತ್ತ ರೂಪ. ಭಾಗವತ ಶ್ರವಣವೇ ಒಂದು ಪ್ರಾಯಶ್ಚಿತ್ತ. ಪರೀಕ್ಷನ್ ಮಹಾರಾಜ ಶುಕಾಚಾರ್ಯರ ಮುಖದಿಂದ ಭಾಗವತ ಶ್ರವಣ ಮಾಡಿದ. ಅವನ ಜೀವನದಲ್ಲಿ ನಡೆದಂತಹ ಒಂದು ಪಾಪ ಅದರಿಂದ ಪರಿಹಾರ ಆಯಿತು. ಪಾಪ ನಿರ್ಮುಕ್ತನಾಗಿ ಜಯ ಜಯ ಖಗೇಂದ್ರ ಧ್ವಜ ಪಾದಮೂಲಂ ಅಂತ ಹೇಳಿದಂತೆ ಅವನು ಭಗವಂತನ ವಿಶೇಷ ಅನುಗ್ರಹವನ್ನ ಪಡೆದ. ಭಗವಂತನ ಪಾದಮೂಲ ಸೇರಿದ. ಇಷ್ಟು ಶ್ರೇಷ್ಠವಾದದ್ದು. ಪಾಪ ಪರಿಹಾರಕ್ಕೆ ಅವನು ಭಾಗವತ ಶ್ರವಣ ಮಾಡಿದ. ಅದರಿಂದ ಪಾಪ ಪರಿಹಾರ ಆಯಿತು. ಪರೀಕ್ಷಿತ ರಾಜನಿಗೆ ಪಾಪ ಸಂಘಟನೆ ಅಂದ್ರೆ ಶಮೀಕ ಋಷಿಗಳ ಕೊರಳಿಗೆ ಹಾವು ಹಾಕಿ ಅದರಿಂದ ಶಾಪಗ್ರಸ್ತನೂ ಆಗಿದ್ದ, ಪಾಪಗ್ರಸ್ತನೂ ಆಗಿದ್ದ. ಪರೀಕ್ಷಿತ ರಾಜ ಶಮೀಕಗಳ ಕೊರಳಿಗೆ ಹಾವು ಹಾಕಿ ಪಾಪಗ್ರಸ್ತನಾಗಿರಬಹುದು. ನಾವು ಯಾರದ್ದು ನೀರು ಚೆಲ್ಲಿಲ್ಲ, ಅವ್ರು ನೀರು ಕುಡ್ಲಿಲ್ಲ ಅಂತ ಹೇಳಿ ಆಗಿಲ್ಲ, ಯಾರಿಗೆ ಹಾವನ್ನು ಹಾಕಿಲ್ಲ, ನಾವೇನು ಪಾಪಗ್ರಸ್ತರಾಗಿಲ್ಲ ಅಂತ ಅಂದ್ಕೊಳ್ಬಾರ್ದು. ಶಮೀಕಗಳು ಅಂತಂದ್ರೆ ಅವರು ಧರ್ಮದ ಪ್ರತಿ. ಭೇಟಿಯಾಗ್ತಾ ಬಂದ ಪರೀಕ್ಷಿತ ರಾಜ ಶಮೀಕ ಋಷಿಗಳ ಹತ್ರ ನೀರು ಕೇಳ್ತಾನೆ. ಅವರ ಆಶ್ರಮದ ಬಾಗಿಲಿಗೆ ಬಂದು ನೀರು ಕೇಳಿದ. ಬಾಯಿ ಒಣಗಿಟ್ಟು ನೀರು ಕೇಳಿದ. ಅವರು ನೀರು ಕೊಡಲಿಲ್ಲ. ಯಾಕೆಂದ್ರೆ ಧ್ಯಾನ ಮಗ್ನರಾಗಿದ್ರು, ಮೈ ಮೇಲೆ ಎಚ್ಚರ ಇದ್ದರು. ಅಷ್ಟಕ್ಕೆ ಇವನಿಗೆ ಸಿಟ್ಟು ಬಂತು. ಸಿಟ್ಟಿನಿಂದ ಒಂದು ಸತ್ತ ಹಾವನ್ನು ಅವರು ಕೊರಳಿಗೆ ಹಾಕಿದರು. ಅದೇ ಪಾಪ ಆಯ್ತು. ಯಾಕೆಂದ್ರೆ ವೇದಜ್ಞರಾದ ಮಂತ್ರಜ್ಞರಾದ ಬ್ರಾಹ್ಮಣರ ಶರೀರದಲ್ಲಿ ನಾಭೇ ರಥಸ್ಥಾಸ್ತಿಕರ ನಾಭೇ ಊರ್ಧ್ವಂತು ದೇವತಾ ಅಂತ ಉಕ್ಕಲಿನ ಕೆಳಭಾಗದಲ್ಲೆಲ್ಲ ಪಿತೃದೇವತೆಗಳಿರ್ತಾರೆ, ಮೇಲ್ಭಾಗದಲ್ಲೆಲ್ಲ ದೇವತೆಗಳಿರ್ತಾರೆ. ಶಮೀಕ ಋಷಿಗಳ ಕೊರಳಿಗೆ ಸತ್ತ ಹಾವು ಹಾಕಿದರೆ ಒಬ್ಬ ಋಷಿಗಳಿಗೆ ಹಾಕಿದಂತ ಆಗಲಿಲ್ಲ. 33 ಕೋಟಿ ದೇವತೆಗಳ ಮೇಲೆ ಹಾಗೆಷ್ಟು ಅಪಚಾರ ಮಾಡಿದ ಹಾಗಾಯಿತು. ಅದರಿಂದ ಏನು ಪಾಪ ಬಂದಿತ್ತು. ಭಾಗವತ ಶ್ರವಣದಿಂದ ಆ ಪಾಪ ಪರಿಹಾರ ಆಯಿತು. ಅವನು ಶಾಪಕ್ಕೆ ಹೆದರಲಿಲ್ಲ, ಪಾಪಕ್ಕೆ ಹೆದರಿ ಗಂಗಾ ತೀರಕ್ಕೆ ಬಂದು ಕೂತ್ಕೊಂಡ. ಗಂಗಾ ನದಿ ಪಾಪವನ್ನ ಪರಿಹಾರ ಮಾಡುತ್ತದೆ. ಆದ್ರೆ ಅದಕ್ಕಿಂತ ಹೆಚ್ಚು ಜ್ಞಾನಗಂಗಾ ನದಿ ಹರಿಯಬೇಕು. ಜ್ಞಾನಗಂಗೆ ಹರಿದ್ರೆ ಅದರಲ್ಲಿ ಮಿಂದರೆ ಅವನು ಪುನೀತನಾಗಿ ಪರಮಾತ್ಮನ ಲೋಕವನ್ನೇ ಜಯಿಸಬಹುದು. ಅದಕ್ಕಾಗಿ ಜ್ಞಾನಗಂಗೆಯನ್ನ ಅವನ ಮೇಲೆ ಹರಿಸಬೇಕು. ಅವನು ಜ್ಞಾನಗಂಗೆಯಲ್ಲಿ ಮಿಂದು ಪುನೀತನಾಗಬೇಕು ಅಂತ ಹೇಳಿ ವೇದವ್ಯಾಸ ಮಹರ್ಷಿಗಳೇ, ವ್ಯಾಸದೇವರೇ ತಮ್ಮ ಮಕ್ಕಳಾದಂತಹ ಶುಕಾಚಾರ್ಯರನ್ನ ಕಳಿಸ್ತಾರೆ. ಹೋಗಿ ಭಾಗವತ ಹೇಳಿ ಉದ್ಧಾರ ಮಾಡುವಂತ. ಪರೀಕ್ಷಿತ ರಾಜನಿಗೆ ಶುಕಮನುಗಳು ಬಂದು ಭಾಗವತ ಹೇಳಿ
ಪ್ರಾಯಶ್ಚಿತ್ತ ಮಾಡಿಸಿ, ಪ್ರಾಯಶ್ಚಿತ್ತ ಭಾಗವತ ಶ್ರವಣ ರೂಪವಾದ ಪ್ರಾಯಶ್ಚಿತ್ತವನ್ನ ಮಾಡಿಸಿ ಅವನ ಪಾಪವನ್ನೆಲ್ಲ ತೊಳೆದು ಗಂಗಾ ನದಿಯಲ್ಲಿ ಮೀರಿಸಿ ಅವನನ್ನ ಪುನೀತನನ್ನಾಗಿ ಮಾಡಿ ಅವನ ಜನ್ಮ ಸಾರ್ಥಕ ಆಗುವ ಹಾಗೆ ಮಾಡಿದೆ. ಅದರಿಂದ ಭಾಗವತವನ್ನ ನಾವು ಮಾಡುವ ಪಾಪಗಳ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತ ರೂಪವಾಗಿ ಶ್ರವಣ ಮಾಡಬೇಕು. ಇದು ಒಂದು ಉದ್ದೇಶ. ಮತ್ತೆ ಈ ಯುಗದಲ್ಲಿ, ಈ ಲೋಕದಲ್ಲಿ ನಾನಾ ವಿಧವಾದಂತಹ ದುಷ್ಟಶಕ್ತಿಗಳು ಅವುಗಳ ಪೀಡೆ ಆಗ್ತಾ ಇರ್ತದೆ. ಯಾರಾದರೂ ಮರಣ ಹೊಂದಿದ್ರೆ ಅಕಸ್ಮಾತ್ ಅವರಿಗೆ ಸದ್ಯಕ್ಕೆ ಆಗದೆ ಹೋದರೆ ಪ್ರೇತ ಜನ್ಮ ಬರುತ್ತದೆ, ಪ್ರೇತತ್ವ ಉಳ್ಕೊಳ್ತದೆ, ಧರ್ಮ ಸರಿ ಆಗದೆ ಇರುತ್ತೆ. ಆವಾಗ ಪ್ರೇತತ್ವವನ್ನು ಅವರು ಅನುಭವಿಸಿ ಅದು ಮಿತಿಮೀರಿ ಹೋದಾಗ, ಆ ದುಃಖ ಮಿತಿಮೀರಿದಾಗ ಆ ವಂಶದಲ್ಲಿ ಯಾರು ಉಳಿದಿರ್ತಾರೆ ಅವರನ್ನ ಕಾಡ್ತಾರಂತೆ ಪ್ರೇತಗಳು, ಅವರನ್ನ ಪೀಡಿಸ್ತಾರೆ. ಅಂತಹ ಒಂದು ಪ್ರಸಂಗ ಗೋಕರ್ಣ ಅನ್ನೋ ಬ್ರಾಹ್ಮಣನಿಗೆ ಬಂತು. ಗೋಕರ್ಣ ಅನ್ನೋನೊಬ್ಬ ತುಂಗಭದ್ರಾ ನದಿ ತೀರದಲ್ಲಿ ವಾಸ ಮಾಡಿಕೊಂಡಿದ್ದ. ಅವನ ಅಣ್ಣ ಒಬ್ಬ ಹಳ ದುರ್ನಡತೆಯವನು, ದುರಾಚಾರಿಯಾಗಿದ್ದ. ಅವನು ಸತ್ತ ಮೇಲೆ ಅವನಿಗೆ ಸದ್ಗತಿಯಾಗಿದ್ದಿಲ್ಲ. ಗೋಕರ್ಣ ಗಯಾಕ್ಷೇತ್ರದವರೆಗೆ ಹೋಗಿ ಗಯಾಶ್ರಾದ್ದ ಮಾಡಿ ಬಂದರೂ ಕೂಡ ಅವನಿಗೆ ಪ್ರೇತತ್ವ ಪರಿಹಾರ ಆಗಿದ್ದಿಲ್ಲ. ಅವನು ಪ್ರೇತವಾಗಿ ತನ್ನ ತಮ್ಮನಾದಂತಹ ಗೋಕರ್ಣನನ್ನೇ ಕಾಡ್ತಾ ಇದ್ದ, ಪೀಡಿಸ್ತಾ ಇದ್ದ. ಗೋಕರ್ಣ ಏನದಕ್ಕೆ ಪರಿಹಾರ ಅಂತ ಸೂರ್ಯಮಂಡಲ ಅಂತ ನಾರಾಯಣನನ್ನ ಪ್ರಾರ್ಥನೆ ಮಾಡಿದಾಗ ಸೂರ್ಯಮಂಡಲದಿಂದ ಧ್ವನಿ ಬಂತದ್ದು. ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು. ಭಾಗವತದಿಂದ ಪ್ರೇತತ್ವ ಮೋಕ್ಷ ಆಗ್ತದೆ, ಪ್ರೇತತ್ವ ಪರಿಹಾರ ಆಗ್ತದೆ ಅಂತ ಸೂರ್ಯಮಂಡಲದಿಂದ ಧ್ವನಿ ಬಂತು. ಗೋಕರ್ಣ ತಾನೇ ತನ್ನ ಮನೆಯಲ್ಲಿ ಭಾಗವತ ಪ್ರವಚನ ಮಾಡಿದ. ಅದರಿಂದ ಅವನ ಅಣ್ಣನಿಗೆ ಪ್ರೇತತ್ವ ಬಂದಿತ್ತು, ಆ ಪ್ರೇತತ್ವ ಪರಿಹಾರ ಆಯಿತು. ಅವನ ಅಣ್ಣನೇ ಪ್ರೇತವಾಗಿ ಕಾಳಿಯ ರೂಪದಿಂದ ಗೋಕರ್ಣನ ಮನೆಯಲ್ಲಿ ಒಂದು ಬಿದಿರಿನ ಕೋಲನ್ನು ಸೇರಿದ್ದಂತೆ. ಗೋಕರ್ಣ ಭಾಗವತ ಹೇಳುವಾಗ ಆ ಬಿದಿರಿನ ಕೋಲ್ನಲ್ಲಿ ದಿನಕ್ಕೆ ಒಂದೊಂದು ಗಂಟಿನಂತೆ ಆ ಬಿದಿರಿನ ಗಂಟು ಹೊಡಿತಾ ಇರ್ತದೆ. ಬಿದಿರಿನ ಒಳಗಡೆ ಛಿದ್ರ ಇರ್ತದೆ, ಡೊಳ್ಳು, ಅದರಲ್ಲಿ ಗಾಳಿ ಸೇರ್ಕೊಂಡಿತ್ತು, ಅಂದ್ರೆ ಗಾಳಿ ರೂಪದಿಂದ ಪ್ರೇತ ಸೇರ್ಕೊಂಡಿತ್ತು. ದಿನಕ್ಕೆ ಒಂದೊಂದು ಗಂಟು ಹೊಡೆದು ಆ ಬಿದಿರು ಎರಡು ಭಾಗ ಆಯಿತು. 7 ದಿನದ ಸಪ್ತಾಹ ಮುಗಿಯುವಾಗ, ಪ್ರವಚನ ಮುಗಿಯುವಾಗ ಆ ಪ್ರೇತ ಬಿದಿರಿನಿಂದ ಹೊರಗೆ ಬಂದು ದಿವ್ಯ ರೂಪಧಾರಿಯಾಗಿ ಗೋಕರ್ಣನಿಗೆ ಹೇಳ್ತಾ ಇದೆ, ತ್ವಯಾಹಂ ಮೋಚಿತೋ ಬಂಧೋ, ಭಾಗವತ ಶ್ರವಣ ಮಾಡಿಸಿ ನನ್ನನ್ನು ಉದ್ಧಾರ ಮಾಡಿರಿ, ನಾನು ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದೇನೆ ಅಂತ ವಿಮಾನದಲ್ಲಿ ಕೂತ್ಕೊಂಡು ಹೋಗುವಾಗ ಕನ್ಯಾ ಭಾಗವತಿ ವಾಸ್ತ ಪ್ರೇತ ಪೀಡಾ ವಿನಾಶಿನಿ. ಭಾಗವತ ಕಥೆ ಪ್ರೇತ ಪೀಡಾ ಪರಿಹಾರಕ, ಪ್ರೇತತ್ವ ಪರಿಹಾರಕ ಅಂತ ಘೋಷಣೆ ಮಾಡಿಕೊಂಡು ಹೋಗಿದೆ. ಅದರಿಂದ ಭಾಗವತ ಶ್ರವಣ ಮಾಡಿದ್ರೆ ಯಾವ ಭೂತ ಪ್ರೇತಗಳ ಕಾಟ ನಮಗಿರೋದಿಲ್ಲ, ಪ್ರೇತತ್ವವೂ ಕೂಡ ಬರೋದಿಲ್ಲ. ಅದಕ್ಕಾಗಿ ಭಾಗವತ ಶ್ರವಣ ಮಾಡಲಿ ಅಂತ ಹೇಳಿ ಸಜ್ಜನರು ಈ ದೃಷ್ಟಿಯಿಂದ ವೇದವ್ಯಾಸ ದೇವರು ಭಾಗವತ ರಚನೆ ಮಾಡಿದ್ದಾರಂತೆ. ಮತ್ತೊಂದು ಭಾಗವತದ ಫಲ ಅಂತಂದ್ರೆ ಇದು ಮೋಕ್ಷಶಾಸ್ತ್ರ. ಭಕ್ತಿ, ಜ್ಞಾನ, ವೈರಾಗ್ಯ ಭಾಗವತದಿಂದ ಉಂಟಾಗ್ತದೆ. ಮೋಕ್ಷ ಸಾಧನಗಳಲ್ಲಿ ಪ್ರಧಾನವಾದದ್ದಿದೆ, ಭಕ್ತಿ, ಜ್ಞಾನ, ವೈರಾಗ್ಯಗಳು ಬೇಕು. ನಾರದ ಋಷಿಗಳು ಹರಿದ್ವಾರ ಕ್ಷೇತ್ರದಲ್ಲಿ ಭಾಗವತವನ್ನ ಹೇಳುತ್ತಾರೆ ಸನತ್ ಕುಮಾರರಿಂದ. ಅವರು ಭಾಗವತವನ್ನ ಸನತ್ ಕುಮಾರರು ಹೇಳಿದಾಗ ಭಕ್ತಿ, ಜ್ಞಾನ, ವೈರಾಗ್ಯ ಸಜ್ಜನರಲ್ಲಿ ದೃಢ ಆಯಿತು. ಆವಾಗ ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಆಗಿತ್ತು. ನಾರದರು ಭೂಲೋಕಕ್ಕೆ ಬಂದರು. ಎಲ್ಲ ಕಡೆ ಕಲಿ ಪ್ರಭಾವ. ಯಮುನಾ ತೀರದಲ್ಲಿ ಒಂದು ದೃಶ್ಯ ನೋಡ್ತಾರೆ. ಒಬ್ಬ ತರುಣಿ ಅಳ್ತಾ ಇರ್ತಾಳೆ. ತರುಣಿ ಎದುರುಗಡೆ ಇಬ್ರು ಮುದುಕರು ಪ್ರಜ್ಞೆ ತಪ್ಪಿ ಮರಣೋನ್ಮುಖರಾಗಿ ಬಿದ್ದಿರ್ತಾರೆ. ಆಗ ನಾರದರು ವಿಚಾರಿಸಿದಾಗ ಗೊತ್ತಾಯಿತು, ಆ ತರುಣಿ ಹೇಳ್ತಾಳೆ ತನ್ನ ಹೆಸರು ಭಕ್ತಿ ಅಂತ ಹೇಳ್ಕೊಂಡು. ಅವಳಿಗೆ 2 ಮಕ್ಕಳಂತೆ, ಒಬ್ಬನಿಗೆ ಜ್ಞಾನ ಅಂತ ಹೆಸರು, ಇನ್ನೊಬ್ಬನಿಗೆ ವೈರಾಗ್ಯ ಅಂತ ಹೆಸರು. ಆ ಜ್ಞಾನ ವೈರಾಗ್ಯರು ಮುದುಕರಾಗಿ ಮೈ ಮೇಲೆ ಪ್ರಜ್ಞೆ ಇಲ್ಲ, ಮರಣೋನ್ಮುಖರಾಗಿದ್ದಾರೆ. ಭಕ್ತಿ ಮಾತ್ರ ತರುಣಿಯಾಗಿದ್ದಂತೆ. ಅವಳು ಹೇಳ್ತಾಳೆ, ಕಟತೆ ಜರಠ ಮಾತ ತರುಣವು ತನಯಾಗಿಸಿ. ತಾಯಿ ಮುದುಕಿ, ಮಕ್ಕಳು ಯುವಕರಾಗಿದ್ದಾರೆ ಅಂತ ಅನ್ನೋದು ಅದು ಮೆಚ್ಚಬಹುದಾದಂತಹದ್ದು, ಒಪ್ಪಬಹುದಾದಂತಹದ್ದು. ಆದ್ರೆ ಇಲ್ಲಿ ತಾಯಿಯಾದ ನಾನು, ಭಕ್ತಿ ಎಂಬ ನಾನು ತರುಣಿಯಾಗಿದ್ದೇನೆ, ನನ್ನ ಮಕ್ಕಳು ಜ್ಞಾನ ವೈರಾಗ್ಯರು ಮುದುಕರಾಗಿದ್ದಾರೆ, ವಯಸ್ಸಾಗಿದೆ ಮತ್ತು ಮರಣೋನ್ಮುಖರಾಗಿದ್ದಾರೆ, ಅದಕ್ಕೆ ಚಿಂತೆ ಮಾಡ್ತಾ ಇದ್ದೇನೆ ನಾರದ್ರೆ ಎಂಬುತ್ತೆ ಅಂತ ಅವಳು ಕೇಳ್ಕೊಂಡಾಗ ನಾರದರು ಆ ಜ್ಞಾನ ವೈರಾಗ್ಯ ಅನ್ನುವ ಮಕ್ಕಳನ್ನ ಎಬ್ಬಿಸಲಿಕ್ಕೆ ಸಾಕಷ್ಟು ವೇದಾಂತ ಘೋಷಯುಕ್ತ ಎಲ್ಲ ಪ್ರಯತ್ನ ಮಾಡಿದ್ರು.
ಆಗ್ಲಿಲ್ಲ, ಅಶರೀರವಾಣಿ ಆಯಿತು. ಭಾಗವತದಿಂದ ಅವರಿಗೆ ಎಚ್ಚರಿಕೆ ಆಗ್ತದೆ, ಅದರಿಂದ ಅವರಿಗೆ ಭಾಗವತದಿಂದ ದೇಹದಲ್ಲಿ ನವ ಚೈತನ್ಯ ಮೂಡಿಸದೆ ಅಂತ ಅಶರೀರವಾಣಿ ಆಯಿತು. ಆಗ ನಾರದರು ಸನತ್ಕುಮಾರರಿಂದ ಭಾಗವತ ಪ್ರವಚನ ಮಾಡಿಸಿದರು. ಏವಂ ಶ್ರವಣೋರು ಧರ್ಮೇ ಪ್ರಕಾಶ್ಯಮಾನೇ ಋಷಿಭಿಸ್ವಭಾಯ ಆಶ್ಚರ್ಯಮೇಕಂ ಸಮಭೂತ್ಸದಾನೀಂ ತದುಚ್ಯತೆ ಸಂಶೃಣುಶೌ ನ ತತ್ವಂ ಭಕ್ತಿಸ್ಸು ಸೌತೌ ತರುಣೌ ಗೃಹೀತ್ವಾ ಪ್ರೇಮೈಕರೂಪಾ ಸಹಸಾ ವಿರಾಸೀತ್ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥಾಂಶ ನಾಮಕೀರ್ತನೆ ಮಾಡಿಕೊಂಡು ಭಕ್ತಿ ತರುಣಿ ಯಮುನಾ ತೀರದಿಂದ ವೃಂದಾವನ ಕ್ಷೇತ್ರದಿಂದ ಇಬ್ಬರು ಮಕ್ಕಳನ್ನ ಜೊತೆ ಮಾಡಿಕೊಂಡು ಕುಣಿತ ಕುಣಿತ ವೃಂದಕ್ಕೆ ಹರಿದ್ವಾರಕ್ಕೆ ಪ್ರವೇಶ ಮಾಡ್ತಾಳೆ. ಭಾಗವತದ ಫಲ ಹರಿದ್ವಾರದಲ್ಲಿ ಭಾಗವತ ಪ್ರವಚನ ನಡೆದರೆ, ಗಂಗಾ ತೀರದಲ್ಲಿ ಭಾಗವತ ಪ್ರವಚನ ನಡೆದರೆ ಯಮುನಾ ತೀರದವರಿಗೆ ಎಚ್ಚರಿಕೆ ಆಗುವುದು ಅಂದರೆ ಎಷ್ಟು ಪ್ರಭಾವ ಇದೆ ಅಂತ ಯೋಚನೆ ಮಾಡಬೇಕು. ಭಕ್ತಿ ತರುಣಿ ಇಬ್ಬರು ಮಕ್ಕಳನ್ನ ಕರೆಕೊಂಡು ಬಂದು ಆವಾಗ ಆ ಋಷಿಗಳೆಲ್ಲ ಸಂತೋಷಪಟ್ಟರು. ಭಾಗವತದ ಫಲ ಸಿಕ್ತು. ಭಕ್ತಿ ಎಂಬ ತರುಣಿಗೆ ವರ ಕೊಡ್ತಾ ಇದ್ದಾರೆ. ಸಾತ್ವಂಚ ತಿಷ್ಠ ಸ್ವಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾಸಾನಿ. ಭಕ್ತಿ ತರುಣಿ, ನಿನ್ನ ಇಬ್ಬರು ಮಕ್ಕಳ ಜೊತೆಗೆ ನಿನಗೆ ಸ್ಥಿರವಾದ ಜಾಗ ಕೊಡ್ತೇವೆ. ಯಾಕೆ ಭಕ್ತಿ ಹೇಳಿದ್ರು ತನ್ನ ಪರಿಚಯ ಮಾಡಿಕೊಡುವಾಗ, ನಾನು ದ್ರವಿಡ ದೇಶದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಮಹಾರಾಷ್ಟ್ರದಲ್ಲಿ ಬೆಳೀತಾ ಬಂದೆ. ಗುಜರಾತಿಗೆ ಹೋದಾಗ ಮುದುಕಿಯಾಗಿದ್ದೆ. ಕೃಷ್ಣ ಮೆಟ್ಟಿದ ಸ್ಥಳ ವೃಂದಾವನಕ್ಕೆ ಬಂದಾಗ ಪುನಃ ತಾರುಣ್ಯ ಬಂತು. ಜ್ಞಾನ ವೈರಾಗ್ಯರಿಗೆ ಮಾತ್ರ ಎಚ್ಚರಿಕೆ ಆಗಿಲ್ಲ ಅಂತ ಹೇಳಿದ್ದು. ಆಗ ಆ ಋಷಿಗಳೆಲ್ಲ ಹೊರಕೊಟ್ಟು, ಇನ್ನು ಮೇಲೆ ಹೀಗೆ ದ್ರವಿಡ ದೇಶ, ಕರ್ನಾಟಕ, ಗುಜರಾತ್ ಅಂತ ತಿರುಗಬೇಡ. ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ. ಎಲ್ಲ ವೈಷ್ಣವರ ಮನಸ್ಸಿನಲ್ಲಿ ವಾಸ ಮಾಡಿಕೊಂಡಿರು, ನಿನಗೆ ಅದೇ ಸ್ಥಿರವಾದ ನೆಲೆ ಅಂತ ಹೊರಕೊಟ್ಟರಂತೆ. ಅವತ್ತಿನಿಂದ ಆ ಭಕ್ತಿ ತರುಣಿ ಎಲ್ಲ ವೈಷ್ಣವರ ಮನಸ್ಸಿನಲ್ಲಿ ಜ್ಞಾನ ಮತ್ತು ವೈರಾಗ್ಯ ಅನ್ನೋ ಮಕ್ಕಳ ಜೊತೆಗೆ ವಾಸ ಮಾಡಿಕೊಂಡಿದ್ದಾಳೆ. ಇದು ಭಾಗವತದ ಒಂದು ಫಲ. ಹೀಗೆ 3 ಉದ್ದೇಶ ಇಟ್ಟುಕೊಂಡು ವೇದವ್ಯಾಸ ದೇವರು ಭಾಗವತ ರಚನೆ ಮಾಡಿದ್ದಾರೆ. ಇದು ರಚನೆ ಆಗುವಾಗ ಜನ್ಮಾದ್ಯಶ ಅಂತ ಜದಿಂದ ಪ್ರಾರಂಭ ಆಗ್ತದೆ. ಭಾಗವತದ ಕೊನೆಯ ಶ್ಲೋಕ ಸುರಋಷಭಾಯ ನಮಸ್ತನಾತನಾಯ ಅಂತ ಕೊನೆ ಆಗ್ತದೆ. ಜಯದಿಂದ ಪ್ರಾರಂಭ ಆಗಿ ಯದಿಂದ ಕೊನೆ ಆಯಿತು. ಅದರಿಂದ ಇದು ಜಯಪ್ರದ. ಎಲ್ಲರಿಗೂ ಕೂಡ ಇದನ್ನು ಶ್ರವಣ ಮಾಡಿದಾಗ ಶ್ರೇಯಸ್ಸಾಗ್ತದೆ. ಎಲ್ಲ ರೀತಿಯಾದಂತಹ ಜಯವನ್ನು ಸಂಪಾದಿಸಬಹುದು. ಅಷ್ಟು ಶ್ರೇಷ್ಠವಾಗಿದೆ ಇದು ಅಂತ ಸತ್ಯಧರ್ಮ ತೀರ್ಥರು ತಿಳಿಸ್ತಾ ಇದ್ದಾರೆ. ಮತ್ತು ಭಾಗವತದಲ್ಲಿ ಮೊಟ್ಟ ಮೊದಲಿಗೆ ಬರ್ತಕ್ಕಂತಹ ಕಥೆ ಶ್ರೀಹರಿಯ ಚರಿತ್ರೆ. ಮೇಲ್ನೋಟಕ್ಕೆ ನೋಡುವಾಗ ಪರೀಕ್ಷಿತ್ ರಾಜನ ಜನ್ಮ ವೃತ್ತಾಂತ ಹೇಳಿದಂತೆ ಕಾಣಿಸ್ತದೆ. ಪರೀಕ್ಷಿತ್ ರಾಜ ಹೇಗೆ ಹುಟ್ಟಿದ ಏನೋ ಅಂತ ಅವನ ಚರಿತ್ರೆ ಪ್ರಾರಂಭ ಆಗ್ತದೆ. ಆದರೆ ಅದು ಪರೀಕ್ಷಿತ್ ರಾಜನ ಕಥೆ ಅಲ್ಲ. ಜನ್ಮಾದ್ಯಶಯತಃ ಅಂತ ಏನು ಭಾಗವತ ಪ್ರಾರಂಭ ಆಯಿತು. ಭಗವಂತನಿಗೆ ಜಗತ್ ಜನ್ಮಾದಿ ಕಾರಣತ್ವ ಲಕ್ಷಣೆಯನ್ನು ಹೇಳಿದ್ದಾರೆ. ಅದಕ್ಕೆ ನಿದರ್ಶನ ಕೊಡ್ಲಿಕ್ಕೆ ಪರೀಕ್ಷಿತ್ ರಾಜನ ಕಥೆ. ಪರೀಕ್ಷಿತ್ ರಾಜ ಪಾಂಡವರ ಮೊಮ್ಮಗ, ಅವನು ಹುಟ್ಟಲೇಬಾರದು. ಪಾಂಡವರ ವಂಶ ನಿರ್ವಂಶ ಆಗಬೇಕು, ಅವರ ಸಂತತಿ ವಿಚ್ಛಿನ್ನ ಆಗಬೇಕು ಅಂತ ಅಶ್ವತ್ಥಾಮಾಚಾರ್ಯರು ಪ್ರಯತ್ನ ಪಟ್ಟರು. ಉತ್ತರಾದೇವಿಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು, ಪರೀಕ್ಷಿತ್ ರಾಜ ಹುಟ್ಟಬಾರದು ಅಂತ. ಗರ್ಭದಲ್ಲಿ ಪರೀಕ್ಷಿತ್ ರಾಜ ಇರುವಾಗ ಬ್ರಹ್ಮಾಸ್ತ್ರ ಪ್ರಯೋಗ. ಆದರೆ ಶ್ರೀಕೃಷ್ಣ ತೇಜೋಮಯನಾಗಿ ಗದಾಪಾಣಿಯಾಗಿ ಪ್ರಕಾಶ ರೂಪದಿಂದ ಉತ್ತರಾದೇವಿ ಹೊಟ್ಟೆ ಒಳಗೆ ಹೋಗಿ ಬ್ರಹ್ಮಾಸ್ತ್ರ ಉಪಶಮನ ಮಾಡಿ ನಾವು ಮಾಸಗಳ ತನಕ ರಕ್ಷಣೆ ಮಾಡಿದ. ಪುನಃ ಹುಟ್ಟುವಾಗ ಕೃಷ್ಣ ದೂರ ಸರಿದಿದ್ದ, ಬ್ರಹ್ಮಾಸ್ತ್ರ ಕೊಯ್ದಿತ್ತು. ಮತ್ತೆ ಕೃಷ್ಣ ಬಂದು ಸತ್ತ ಮಗುವನ್ನ ಬದುಕಿ. ಜನ್ಮನೂ ನನ್ನ ಅಧೀನ, ಜನ್ಮಾದ್ಯಶಯತಃ ಆದಿಪದದಿಂದ ಅವನ ಬದುಕು ನನ್ನ ಅಧೀನ, ಜನ್ಮವೂ ನನ್ನ ಅಧೀನ ಅಂತ ತೋರಿಸಿದ. ಸತ್ತವನನ್ನು ಬದುಕಿ ಬದುಕು ನನ್ನ ಅಧೀನ ಅಂತ ಹೇಳಿ ಭಗವಂತ ತೋರಿಸಿದ್ದಾನೆ. ಹೀಗೆ ಪರೀಕ್ಷಿತ್ ರಾಜನನ್ನ ಗರ್ಭದಲ್ಲಿ ಕಾಪಾಡಿದ್ದು. ಹುಟ್ಟುವಾಗ ಪ್ರಸವೇ ಹತಂ ಪುನರುಜ್ಜೀವಯ ಮಾಸ ಕೇಶವ ಪಾರ್ಥಕಂತವೇ ಅಂತ ಆಚಾರ್ಯ ಹೇಳುವಂತೆ ಹುಟ್ಟುವಾಗ ಸತ್ತಿದ್ದ ಪರೀಕ್ಷಿತ್ ರಾಜ. ಕೃಷ್ಣ ಮತ್ತೆ ಅವನ ಮೇಲೆ ಕೃಪಾ ದೃಷ್ಟಿ ಹಾಕಿ ಬದುಕಿಸಿದ. ಆದ್ರಿಂದ ಪರೀಕ್ಷಿತ್ ರಾಜನಿಗೆ ವಿಷ್ಣುರಾತ ಅಂತ ನಾಮಕರಣ ಮಾಡಿದ್ದಾರೆ. ವಿಷ್ಣುರಾತ ಅಂದ್ರೆ ಕೃಷ್ಣನಿಂದ ಬದುಕಿದವನು ಅಂತ ಅರ್ಥ. ಹೀಗೆ ಆರಂಭದಲ್ಲಿ ಶ್ರೀಹರಿಯ ಚರಿತ್ರೆ, ಆ ಭಗವಂತ ಹೇಗೆ ಪರೀಕ್ಷಿತ್ ರಾಜನ ಅಪಮೃತ್ಯುವನ್ನ ಪರಿಹಾರ ಮಾಡಿದ, ಅವನಿಗೆ ಬಂದ ಮೃತ್ಯುವನ್ನೇ ಪರಿಹರಿಸಿದ.
ನವಡೆಯಲ್ಲಿದ್ದ, ಅದನ್ನ ಪರಿಹಾರ ಮಾಡಿದ, ಸತ್ತವನನ್ನ ಪುನಃ ಬದುಕಿಸಿದ. ಇಂಥ ಶ್ರೀಹರಿಯ ಚರಿತ್ರೆ ಆರಂಭದಲ್ಲಿ ಬಂದ್ರೆ ಭಾಗವತದ ಕೊನೆಯಲ್ಲಿ 12ನೇ ಸ್ಕಂಧದ ಕೊನೆಯ ಭಾಗದಲ್ಲಿ ಮಾರ್ಕಂಡೇಯರ ಚರಿತ್ರೆ ಬರ್ತಾ ಇದೆ. ಮಾರ್ಕಂಡೇಯರು ಕೂಡ ತಮ್ಮ 9ನೇ ವಯಸ್ಸಿನಲ್ಲಿ ಅಪಮೃತ್ಯುವಿಗೆ ಈಡಾಗಬೇಕಾಗಿತ್ತು. ಅವರಿಗೆ ನವವರ್ಷಾಯುಷಂ ಪ್ರಾಪ್ಯ ಅಂತ ಹೇಳಿದಂತೆ 9ನೇ ವರ್ಷ ಇತ್ತು ಅವರ ಜಾತಕದ ಪ್ರಕಾರ. 9ನೇ ವಯಸ್ಸಿನಲ್ಲಿ ಅಪಮೃತ್ಯು ಅಂತ ಇತ್ತು. ಆದ್ರೆ ಮಾರ್ಕಂಡೇಯರು ನಾರಾಯಣಂ ಸಹಸ್ರಾಕ್ಷಂ ಪದ್ಮನಾಭಂ ಪುರಾತನಂ ಪ್ರಣತೋಸ್ಮಿ ಸದಾ ಭಕ್ತ್ಯ ಇನ್ನೋ ಮೃತ್ಯುಸ್ಕರಿಷ್ಯತೆ ಅಂತ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿದ್ರು. ನನಗೆ ನರಸಿಂಹದೇವರಿದ್ದಾರೆ, ಅಪಮೃತ್ಯುವಿಗೆ ಮೃತ್ಯುವೆನಿಪ ಅಂತ ಹೇಳಿದಂತೆ ಅಂತ ಮೃತ್ಯುಂ ನಮಾಮ್ಯಹಂ ಅಂತ ನರಸಿಂಹ ಮಂತ್ರ. ಅಂತ ಅಪಮೃತ್ಯುವಿಗೆ ಮೃತ್ಯುವಾದ ನರಸಿಂಹದೇವರನ್ನ ಹೊರೆ ಹೋಗ್ತೇನೆ, ನನಗೇನು ಮಾಡ್ತದೆ ಅಪಮೃತ್ಯು ಅಂತ ಧೈರ್ಯದಿಂದ ನರಸಿಂಹದೇವರ ಸ್ತೋತ್ರ ಮಾಡ್ತಾ ಇದ್ರು. ಒಂದು 8 ಶ್ಲೋಕ ಮಾರ್ಕಂಡೇಯ ಕೃತ ನರಸಿಂಹ ಸ್ತೋತ್ರ ಅಂತ ಎಲ್ಲಾ ಕಡೆ ಮುದ್ರಿತ ಆಗಿದೆ, ಎಲ್ಲಾ ಸ್ತೋತ್ರ ಮಂಜರಿಗಳಲ್ಲಿ. ಅಂತಹ ಸ್ತೋತ್ರ ಪಾರಾಯಣ ಮಾಡಿ ಭಗವಂತನನ್ನ ಕಂಡು, ಭಗವಂತನ ಮಹಿಮೆಯನ್ನು ಕೂಡ ಕಂಡು, ಪ್ರಳಯ ಕಂಡು, ಅದರಲ್ಲಿ ಪರಮಾತ್ಮ ಹೇಗೆ ಜೀವನನ್ನೆಲ್ಲ ಧರಿಸುತ್ತಾನೆ ಅಂತ ಅನ್ನೋದನ್ನು ನೋಡಿ, ಆಮೇಲೆ ರುದ್ರದೇವರಿಂದ ವಿಶೇಷವಾದ ಅನುಗ್ರಹ ಪಡೆದು ಸಪ್ತಕಲ್ಪಾಂತ ಜೀವನ ಅಂತ 7 ಕಲ್ಪದ ಆಯುಷ್ಯವನ್ನ ಪಡೆದವರು ಮಾರ್ಕಂಡೇಯರು. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಅಂತ ಕೇಳ್ತೇವಲ್ಲ, ಅಂಥವರು ಮಾರ್ಕಂಡೇಯರು. 7 ಕಲ್ಪ ಆಯುಷ್ಯ, ಅದೇ ಚಿರಂಜೀವಿತ್ವ ಅಂತಾರೆ. ಅಂತ 7 ಕಲ್ಪದ ಆಯುಷ್ಯದ ಚಿರಂಜೀವಿತ್ವವನ್ನ ನರಸಿಂಹದೇವರ ಅನುಗ್ರಹದಿಂದ, ರುದ್ರದೇವರ ವರದಿಂದ ಪಡೆದಂಥವರು. ಹೀಗೆ ಆರಂಭದಲ್ಲಿ ಶ್ರೀಹರಿಯ ಚರಿತ್ರೆ, ಕೊನೆಯಲ್ಲಿ ಹರನ ಚರಿತ್ರೆ. ಯಾಕೆಂದ್ರೆ ಮಾರ್ಕಂಡೇಯರು ಹುಟ್ಟಿದ್ದೇ ರುದ್ರದೇವರ ಅನುಗ್ರಹದಿಂದ. ಅಂತ ರುದ್ರದೇವರೇ ಬಂದು ಮಾರ್ಕಂಡೇಯನನ್ನ ಕೇಳ್ತಾರೆ, ನಿನಗೇನು ವರ ಬೇಕು ಅಂತ ಕೇಳಿದಾಗ ಅಲ್ಪಾಂಶಿಯಾದ ಮಾರ್ಕಂಡೇಯ ಕುರಿತು ನನಗೇನು ಬೇಡ, ಭಗವತ್ ಅಚ್ಯುತಾಂ ಭಕ್ತಿಂ, ಭಗವಂತನಲ್ಲಿ ಅಚ್ಯುತನಲ್ಲಿ ಚ್ಯುತಿ ಇಲ್ಲದ ಭಕ್ತಿ ಕೊಡ್ರಿ ಅಂತ ಮಾರ್ಕಂಡೇಯ ಕೇಳಿದಾಗ ರುದ್ರದೇವರು ಮಾರು ಹೋಗ್ತಾರೆ. ಅವನ ಭಕ್ತಿ ಎಂಥದ್ದು, ಅಲ್ಪಾಯುಷಿಯಾಗಿದ್ರೂ ಕೂಡ ಆಯುಷ್ಯ ಕೇಳಲಿಲ್ಲ, ಭಕ್ತಿ ಕೇಳ್ತಾ ಇದ್ದಾನೆ ಅಂತ ಹೇಳಿ ಸಂತುಷ್ಟರಾಗಿ 7 ಕಲ್ಪದ ಜೀವನವನ್ನು ಕೊಟ್ಟರು ಮಾರುದ್ರದೇವರು ಅಂತಿದೆ. ಹೀಗೆ ಆರಂಭದಲ್ಲಿ ಹರಿಯ ಚರಿತ್ರೆ, ಅಪಮೃತ್ಯುವನ್ನ ಪರೀಕ್ಷಿತ ರಾಜನ ಮೃತ್ಯುವನ್ನ ಪರಿಹರಿಸಿ ಮನೆಗೆ ಸಾಧನ ಮಾಡಿಸಿದಂತಹ ಭಗವಂತನ ಚರಿತ್ರೆ. ಅಂತ್ಯದಲ್ಲಿ ಭಾಗವತದ ಕೊನೆಯಲ್ಲಿ ಹರನ ಚರಿತ್ರೆ, ರುದ್ರದೇವರು ಬಂದು ಮಾರ್ಕಂಡೇಯರ ಅಪಮೃತ್ಯುವನ್ನ ಪರಿಹಾರ ಮಾಡಿದ್ರು. ಈಗ ಆದ್ಯಂತಗಳಲ್ಲಿ 2 ಭಕ್ತರ ಅಪಮೃತ್ಯುವನ್ನ ಪರಿಹಾರ ಮಾಡಿದಂತ ಹರಿಹರರ ಚರಿತ್ರೆ. ಇದು ಭಾಗವತದ ವೈಶಿಷ್ಟ್ಯ ಅಂದ್ರೆ ಆರಂಭದಲ್ಲಿ ಹರಿಯ ಚರಿತ್ರೆ, ಕೊನೆಯಲ್ಲಿ ಹರನ ಚರಿತ್ರೆ. ಮತ್ತು ಹರಿಹರದಿಂದ ಬಂದದ್ದು ಭಾಗವತವನ್ನ ರಚನೆ ಮಾಡಿದವರು ವೇದವ್ಯಾಸ ದೇವರಾದ್ರೆ, ಭಾಗವತವನ್ನ ಪ್ರಚಾರ ಮಾಡಿದ್ದು ರುದ್ರದೇವರು ಪ್ರಚಾರ ಮಾಡಿದರು. ಹೀಗೆ ಹರಿಹರದಿಂದ ಬಂದಿರತಕ್ಕಂಥದ್ದು ಭಾಗವತ. ಇದು ಈ ರೀತಿ ಆದ್ಯಂತಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಚರಿತ್ರೆಯನ್ನ ಒಳಗೊಂಡಿದೆ. ವೇದಕ್ಕೆ ಸಮಾನ ಭಾಗವತಕ್ಕೆ ಒಂದು ಋಷಿ ಪರಂಪರೆಯೇ ಇದೆ. ವೇದವ್ಯಾಸ ದೇವ ಆರಂಭದಲ್ಲಿ ಶ್ರೀಮನ್ನಾರಾಯಣನಿಂದ ಭಾಗವತ ಬಂತು, ನಾರಾಯಣನಿಂದ ಬ್ರಹ್ಮದೇವರು, ಅನಂತರ ನಾರದರು, ವ್ಯಾಸರು, ಶುಕಾಚಾರ್ಯರು, ಸೂತ ಪುರಾಣಿಕರು, ಇವರೆಲ್ಲ ಭಾಗವತ ಪ್ರವರ್ತಕ ಋಷಿಗಳು. ಹಾಗೆ ಇನ್ನೊಂದು ಪರಂಪರೆಯಲ್ಲಿಯೂ ಕೂಡ ಭಾಗವತ ನದಿಯನ್ನು ಹರಿಸಿದ್ದಾನೆ ಪರಮಾತ್ಮ. ಶೇಷದೇವರಿಂದ ಸನತ್ಕುಮಾರರು, ಸಾಂಖ್ಯಾಯನರು, ಪರಾಶರರು, ಮೈತ್ರೇಯರು, ವಿದುರ, ಈ ರೀತಿ ಭಾಗವತ 2 ಪರಂಪರೆಯಲ್ಲಿ ಹರಿಕೊಂಡು ಬಂದಿರತಕ್ಕಂಥ ಅಮೃತದ ನದಿ ಇದು. ಇದು ವೇದ ತುಲ್ಯ. ಆದ್ದರಿಂದ ಈ ಋಷಿಗಳನ್ನೆಲ್ಲ ಸ್ಮರಣೆ ಮಾಡಿ ನಾರಾಯಣ ದ್ವಿರೂಪಿಯಾದ ಪರಮಾತ್ಮ ನಾರಾಯಣ ಪ್ರತಿಪಾದ್ಯ, ವೇದವ್ಯಾಸ ದೇವರು ಇದನ್ನು ರಚನೆ ಮಾಡಿದವರು. ಮತ್ತು ಭಾಗ್ಯದೇವತೆಯಾಗಿರತಕ್ಕಂಥ ಲಕ್ಷ್ಮೀ ಚಿತ್ರ ಇದರಲ್ಲಿ ಬರ್ತದೆ. ಸರ್ವಾಧ್ಯಕ್ಷ ಜ್ಞಾನ ಕಾರ್ಯಗಳು ಏನ್ ನಡೆದ್ರು ಅದಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಎಲ್ಲ ಜ್ಞಾನ ಕಾರ್ಯವನ್ನು ನಡೆಸತಕ್ಕಂಥವರು ಮುಖ್ಯ ಪ್ರಾಣದೇವರು. ಅವರು ಹಾಲಾಹಲ ವಿಷಯವನ್ನು ಕುಡಿದು ಜಗತ್ ರಕ್ಷಣೆ ಮಾಡಿದಂತ ಅವರ ಚರಿತ್ರೆ ಬರ್ತದೆ. ವಾಯುದೇವೋತ್ತಿ ಮತ್ತು ಬರ್ತದೆ. ಲಕ್ಷ್ಮೀ ಪ್ರಾದುರ್ಭಾವದ ಚರಿತ್ರೆ ಇದೆ, ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವದ ಚರಿತ್ರೆ ಇದೆ. ಹಾಗೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಯಂ ಸರಸ್ವತಿಯಂ ವ್ಯಾಸಂ ತಥೋ ಜಯಮುದೀರಯೇ ಅಂತ ಹೇಳಿದಂತೆ ಸರಸ್ವತಿ ದೇವಿ ಮತ್ತು ಶೇಷದೇವರು ಇವರನ್ನೆಲ್ಲ ನಮಸ್ಕಾರ ಮಾಡಿ ಕೇಳಬೇಕಾಗಿರತಕ್ಕಂಥ ಅತ್ಯುತ್ತಮವಾದ ಪವಿತ್ರ ಗ್ರಂಥ ಶ್ರೀಮದ್ ಭಾಗವತವಾಗಿದೆ. ಈ ಭಾಗವತವನ್ನ
ನೀವೆಲ್ಲ ಸೇರಿ ಚೇತನ್ ಅವರ ಮನೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆದಿದೆ. ಭಾಗವತ ಅನೇಕ ಸಂದೇಶವನ್ನ ಕೊಡ್ತಾ ಇದೆ. ಧ್ರುವರಾಜರ ಚರಿತ್ರೆ ಮೂಲಕ ಮಕ್ಕಳುಗಳೆಲ್ಲ ಮಂತ್ರ ಜಪ ಮಾಡಬೇಕು. ಧ್ರುವ ವಾಸುದೇವ ಮಂತ್ರ ಜಪ ಮಾಡಿ ಎಂಥ ಸ್ಥಾನವನ್ನ ಗಳಿಸಿದ್ದಾನೆ ನೋಡಬಹುದು. ತಾಯಿಯೊಂದರು ಕೂಡ ಮಕ್ಕಳಿಗೆ ಹೇಳಬೇಕಾಗುತ್ತೆ, ಇದು ಆರಾಧಯ ಅಧೋಕ್ಷಜ ಪಾದಪದ್ಮಂ ಯದಿ ಇಚ್ಛಸೆ ಅಧ್ಯಾಸನ ಉತ್ತಮೋಯತ ಅಂತ ತಾಯಿಯ ಮಾತು ಕೇಳಿ ಧ್ರುವ ಅಷ್ಟು ಉತ್ತಮವಾದಂತಹ ಸ್ಥಾನವನ್ನ ಗಳಿಸಿದ್ದಾನೆ. ಹೀಗೆ ಅನೇಕ ಸಂದೇಶಗಳಿಂದ ತುಂಬಿದಂತಹ ಭಾಗವತದ ಪ್ರವಚನವನ್ನ ಚೇತನ್ ಅವರ ಮನೆಯಲ್ಲಿ ಗೆಲಗಲಿ ಗೋಪಿನಾಥಾಚಾರ್ಯರು ತನ್ನ ಪ್ರವಚನ ಮಾಡಿದ್ದಾರೆ. ಡಾಕ್ಟರ್ ಸುಧೀಂದ್ರ ಅವರು ಎಲ್ಲ ಸೇರಿ ಇನ್ನೂ ಅನೇಕರು ಸೇರಿ ಈ ಕಾರ್ಯಕ್ರಮದ ಏರ್ಪಾಡು ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮ ಇನ್ನು ಹೆಚ್ಚೆಚ್ಚು ಪ್ರಮಾಣದಲ್ಲಿ ನಡೀಬೇಕು. ಭಕ್ತಿ ಜ್ಞಾನ ವೈರಾಗ್ಯಗಳು ಅಭಿವೃದ್ಧಿಯಾಗಿ ಸಕಲ ಪಾಪ ಪರಿಹಾರ ಆಗಿ ಉತ್ತಮವಾಗಿರತಕ್ಕಂತಹ ಶ್ರೇಯಸ್ಸನ್ನು ಸಂಪಾದನೆ ಮಾಡಿ ಮನುಷ್ಯ ಜೀವನ, ಈ ಮಾನವ ಜೀವನ ಸಾರ್ಥಕ ಆಗುವಂತೆ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಮುಖ್ಯವಾದ ಪ್ರಮುಖವಾದ ಸುಲಭವಾದ ಉಪಾಯ ಅಂತಂದ್ರೆ ಈ ಭಾಗವತ ಪ್ರವಚನವನ್ನ ಏರ್ಪಡಿಸಿದಂತಹ ಗೋಪಿನಾಥಾಚಾರ್ಯರಿಗೂ ಮತ್ತು ಇವತ್ತು ಏನು ಈ ಚೇತನ್ ಅವರ ಮನೆಯಲ್ಲಿ ಚೇತನ್ ನಮ್ಮ ಶಿಷ್ಯರೇ ಮತ್ತು ಅನೇಕ ಗ್ರಂಥಗಳನ್ನ ನಮ್ಮಿಂದ ಅಧ್ಯಯನ ಮಾಡಿದವರು, ಅವರಿಗೆ ಒಳ್ಳೆ ಶ್ರದ್ಧಾ ಭಕ್ತಿ ಎಲ್ಲವೂ ಕೂಡ ಇದೆ. ಈ ಕಾರ್ಯಕ್ರಮ ಅವರ ಮನೆಯಲ್ಲಿ ನಡೆದಿದೆ. ಸುಧೀಂದ್ರ ಅವರು ಸಾತ್ವಿಕರು ಮತ್ತು ನೀವೆಲ್ಲ ಏನು ಭಾಗವತ ಶ್ರವಣಕ್ಕೆ ಸೇರಿದ್ದೀರಿ, ಇದರಿಂದ ಆ ಭಾಗವತ ಶ್ರವಣದ ಸಂಪೂರ್ಣ ಫಲ, ಇದು ದೊಡ್ಡ ಜ್ಞಾನ ಯಜ್ಞ, ಇದರ ಫಲ ಸಂಪೂರ್ಣವಾಗಿ ನಮಗೆಲ್ಲ ದೊರೆಯಲಿ, ಇದು ಸಾರ್ಥಕವಾಗಿ ಈ ಕಾರ್ಯಕ್ರಮ ಸಫಲವಾಗಲಿ ಅಂತ ನಾವು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣ ಅರ್ಪಣ. ಸ್ವಾಮಿ ನಮಸ್ಕಾರ. ಗೋಪಿನಾಥ್ ಮಾತಾಡ್ತಿರೋ. ಆರೋಗ್ಯವಾಗಿದ್ದೀನಿ ಸ್ವಾಮಿ, ತಮ್ಮ ಅನುಗ್ರಹದಿಂದ. ಇಲ್ಲಿನ ವಿಶ್ವ ಮಾತೃ ಸಂಘದ